ಅಲ್ಲ ಇವತ್ತು ಸಮಾವೇಶ ಇವತ್ತಿಂದು ದೌರ್ಜನ್ಯ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಕೇಳ್ತದ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಇವತ್ತು ಈ ಒಂದು ಹೋರಾಟದ ಸಭೆಯನ್ನು ಪ್ರಮುಖವಾಗಿ ಈ ಸಭೆಯಲ್ಲಿ ಈ ನಾಡಿನ ಎಲ್ಲ ಹಿತಚಿಂತಕರು, ಸಾಹಿತಿಗಳು, ದಲಿತ ಮುಖಂಡರು, ಕನ್ನಡ ಸಂಘಟನೆ ಮುಖಂಡರು ಭಾಗವಹಿಸಿದರು. ಆನಂತರ ಈ ಹೋರಾಟಕ್ಕೆ ಯಾರು ನಾನು 100 ಕಾರ್ ಕಳಿಸ್ತೀನಿ 200 ಕಾರ್ ಕಳಿಸ್ತೀನಿ ಅಂತ ಯಾವುದೇ ಶಾಸಕರು ಕರೆ ಕೊಟ್ಟಿರಲಿಲ್ಲ. ಈ ಹೋರಾಟದಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಜನಸಾಮಾನ್ಯರು, ಆಟೋ ರಿಕ್ಷಾ ಚಾಲಕ ಸಂಘದವರು ಬಂದಿದ್ದಾರೆ, ದುಡಿಯುವಂತಹ ಕಾರ್ಮಿಕರು ಬಂದಿದ್ದಾರೆ. ಕಾರ್ ಮಾಡಿಸಿ ಯಾರೂ ಬಂದಿಲ್ಲ. ನೀವು ನೋಡಿರ್ಬೋದು ಪ್ರಾರಂಭದಲ್ಲಿ ಎಷ್ಟು ಜನ ಇದ್ದರು. ಇಡೀ ಪೂರ್ತಿ ಫ್ರೀಡಮ್ ಪಾರ್ಕ್ ಇವತ್ತು ತುಂಬಿತ್ತು. ಅಂದರೆ ಇದು ಒಂದು ಹೋರಾಟದ ಶಕ್ತಿ. ಈ ಹೋರಾಟದಲ್ಲಿ ಎಲ್ಲ ವರ್ಗದ ಜನರು ಕೂಡ ಭಾಗಿಯಾಗಿದ್ದರು. ಮತ್ತು ಇನ್ನು ಮುಂದೆ ಈ ಹೋರಾಟ ಈಗ SIT ಏನು ತನಿಖೆ ಮಾಡ್ತಾ ಇದೆ, ಆ SITಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಕಳೆದ ಏನು ಒಂದು 2 ತಿಂಗಳಿನಲ್ಲಿ ತನಿಖೆ ಆಗಿದೆ, ಅನೇಕ ವಿಷಯಗಳು ಗೊತ್ತಾಗಿದೆ. ಹೀಗಾಗಿ SITಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಮತ್ತು ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟಿನ ಸದಸ್ಯರಿಂದ ಏನೇನು ಅದರ ಅಧ್ಯಕ್ಷರಿರ್ಬೋದು, ಅದರ ಡೈರೆಕ್ಟರ್ ಇರ್ಬೋದು, ಅವರಿಂದ ಏನು ತೊಂದರೆ ಆಗಿದೆ, ಏನು ದೌರ್ಜನ್ಯಗಳು ನಡೆದಿದೆ, ಅದಕ್ಕೆ ಸಂಪೂರ್ಣ ವಿರಾಮ ಆಗಬೇಕು. ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಈ ಒಂದು ಹೋರಾಟದ ಸಮಾವೇಶದ ಉದ್ದೇಶ ಆಗಿದೆ. ಸರಿ, ಈ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಬಾರಿ ಅರ್ಜಿ ಸಲ್ಲಿಕೆ ಆಗಿತ್ತಾ ಈ ವಿಚಾರದ PAಯಲ್ಲಿ? ಏನಾಗಿತ್ತು ಸರ್ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ? ಅಲ್ಲ ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ PIL ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅದು ವಜಾ ಆಗಿದೆ. ಈಗ ಅಲ್ಲ ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದರು. 2 ಕಾರಣವನ್ನು ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು FIRನ ದಾಖಲೆ ಮಾಡಬೇಕು. ಬಟ್ ಅದು ಆ ಪರ್ಟಿಕ್ಯುಲರ್ ಆಗಿ ಏನು ಇಂಟೆನ್ಷನ್ನಿಂದ ಅದನ್ನು ವಜಾ ಮಾಡಿರುವಂಥದ್ದು ಸರ್? ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಡ್ವೊಕೇಟ್ಗೆ ನೀವು ಮಾತಾಡಿ, ಹೇಳ್ತಾರೆ. ಐ ಆಮ್ ನಾಟ್ ಅನ್ ಅಡ್ವೊಕೇಟ್, ಅದರದ್ದು ಅಡ್ವೊಕೇಟ್ ನಾನಲ್ಲ. ಮುಂದಿನ ಹೋರಾಟ ಆಗಿರುತ್ತೆ. ಮುಂದೆ ನೋಡಿ, ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿಶೇಷವಾಗಿ ಈ ಮೀಟರ್ ಬಡ್ಡಿ ದಂಧೆ ಏನು ನಡೀತಾ ಇದೆ ಮತ್ತು ಈ ಕೊಲೆಗಳು ಏನು ನಡೆದಿದ್ದಾವೆ. ಈಗ ಏನಾಗಿದೆ, ನಾನು ನಿಮಗೆ ಒಂದು ಚುಟುಕಾಗಿ ಹೇಳ್ತೀನಿ. ಒಂದು ಕೊಲೆ ನಡೀತದೆ, ಆಯಿತು, ಕೊಲೆ ನಡೀತು. ಆ ಕೊಲೆ ನಡೆಯೋದನ್ನು ಒಬ್ಬನ ನೋಡಿದ ಅವನು ನೋಡಿದವನು ಏನು ಮಾಡ್ತಾನೆ ಹೇಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾನೆ. ಈಗ ಏನಾಗಿದೆ, ನೀನು ಯಾಕೆ ನೋಡಿದೆ, ಅದೇ ಷಡ್ಯಂತ್ರ. ನೀನು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಕೊಲೆ ಯಾರು ಮಾಡಿದ ಅವನ ಬಗ್ಗೆ ಯಾರು ಈ ದೊಡ್ಡವ್ರು ಯಾರು ಮಾತಾಡ್ತಾ ಇಲ್ಲ, ರಾಜಕೀಯ ಪಕ್ಷದವರು ಮಾತಾಡ್ತಾ ಇಲ್ಲ. ಇಲ್ಲಿ ಮುಖ್ಯ ಆಗಬೇಕಾಗಿರುತ್ತೆ ಯಾವುದು, ಕೊಲೆ ಆಗಿದೆ ತಾನೇ, ಯಾರು ಕೊಲೆ ಮಾಡಿದ ಅವನು ಹಿಡಿಬೇಕು ತಾನೇ. ನೀನು ಕೊಲೆ ಮಾಡಿದ್ದು ಯಾಕೆ ನೋಡಿದೆ, ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಅದು ಆಗ್ತಾ ಇದೆ, ಅದು ಆಗಬಾರ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತ ಹೇಳಿದರೆ, ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಇರೋದು, ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಇರೋದು, ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳಾಗ್ತಾ ಇದೆ, ಇಡೀ ದೇಶಾದ್ಯಂತ ಪ್ರತಿ 27 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ. ಇಟ್ ಈಸ್ NCRB ರಿಪೋರ್ಟ್ ಹೇಳುತ್ತೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ. ಈ ದೇಶದಲ್ಲಿ 27 ನಿಮಿಷಕ್ಕೆ ಒಂದು ಸೆಕ್ಸುವಲ್ ಅಬ್ಯೂಸ್ ಆಗ್ತಾ ಇದೆ. ಅದು ನಿಲ್ಲಬೇಕು. ಸೌಜನ್ಯ ಆ ಹೋರಾಟದ ಪ್ರತೀಕ. ಅದ್ರ ಸಲುವಾಗಿ ಹೋರಾಟ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಹೋರಾಟಗಾರರು ಹೇಳ್ತಾ ಇದ್ರು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಸರಿಯಾಗಿ ನಡೀಬೇಕು, ಕ್ಲೀನ್ ಚಿಟ್ ಕೊಡಬಾರ್ದು ಯಾರಿಗೂ. ನೋಡಿ, ನಾನು 10 ದಿನಗಳ ಕಾಲ ಎನ್ಕ್ವೈರಿಯನ್ನು ಎದುರಿಸಿ ಬಂದಂಥವನು. ನನ್ನ ಅಭಿಪ್ರಾಯದಲ್ಲಿ SITಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ, ಕಮಿಟೆಡ್ ಇದ್ದಾರೆ, ಅವರಲ್ಲಿ ಒಂದು ಫೈರ್ ಇದೆ. ಆದರೆ ಅವರಿಗೆ ಅಡ್ಡಗಾಲು ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು. ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ. ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ SITಗೆ ಹಿನ್ನಡೆ ಆಗ್ತದೆ. ಅದರ್ವೈಸ್
ನನಗೆ ತುಂಬ ನಂಬಿಕೆ ಇದೆ, ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ತುಂಬ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ನೋಡಿ, ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ, ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ಲು ಕಿತ್ತು ಅವ್ರ ಉಗುರು ಕಿತ್ತರೆ ನೀನು ಹುಲಿ ಅಂತ ಹೇಳಿದ್ರೆ ಏನು ಬಂತು? ಹಂಗಾಗಬಾರ್ದು. ಸರ್ ತಾವು ಹೋರಾಟದ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ರಾಜಕೀಯರು. ಖಂಡಿತ ಬೀಳ್ತಾ ಇದ್ದಾರೆ, ಅದು ಆಗಬಾರ್ದು ಅಂತೇಳಿ ಇವತ್ತು ಏನಾಯ್ತು, ಚಿನ್ನಯ್ಯ ಬಂದು ಚಿನ್ನಯ್ಯ ಮೇಲೆ FIR ಆಯಿತು. ಇವತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಕಿಮ್ರೋಡಿ ಹೋರಾಟದ ಇತ್ತು, ಕಿಮ್ರೋಡಿ ಅವ್ರ ಮೇಲೂ FIR ಮಾಡಿದ್ರು, ಅರೆಸ್ಟ್ ಮಾಡಿದ್ರು, ಇದೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವ ಕಡೆ ನೋಡಿ, ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡೀಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನೋ ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ಹಿಂಗೆ ಹೇಳಿದ್ರು, ಹಿಂಗೆ ಅರೆಸ್ಟ್ ಮಾಡಿದ್ರು. ನಮ್ಮ ಮೇಲೆ ತಮಗೆ ಗೊತ್ತಿರಲಿ, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ FIR ಆಗಿಲ್ಲ. ನಾವು ಆರೋಪಿಗಳಲ್ಲ, ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ. ನನ್ನ ಬೇಕಾದ್ರೆ ನಾನು ತೋರಿಸ್ತೀನಿ, ನಾನೇ ಬರೆದಿದ್ದೆ. ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ. ಹಿಂಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ. ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವ್ರಿಗೆ ಸಿಕ್ಕಿಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ದಯವಿಟ್ಟು ಗಿರೀಶ್ ಪಟ್ಟಣ್ಣವರಾಗಲಿ, ಮಹೇಶ್ ಶೆಟ್ಟಿ ತಿಮರೋಡಿಯವರಾಗಲಿ, ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ₹1 ಏನಾದರೂ ಫಾರಿನ್ ಫಂಡು, ಸ್ಟೇಟ್ನಲ್ಲಿರೋ ಫಂಡು, ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತೊಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು. ಸರ್ ತಾವು ತಿಮರೋಡಿ ಅವರು ಈ ಹೋರಾಟದ ನೇತೃತ್ವವನ್ನು ವಹಿಸ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾನಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ನಾನು ಅವರ ಸೇವಕ ಆಗಿದ್ದೇನೆ. ಸೊ ಈಗ ಅಂದ್ರೆ ಸುಪ್ರೀಂ ಕೋರ್ಟ್ ಕೇಸನ್ನ ಈ ಬಗ್ಗೆ ಅವ್ರಿಗೆ ಹೇಳಿರುವಂಥದ್ದು, ಅಲ್ಲಿ ಪ್ರಕ್ರಿಯೆ ಏನಾಯಿತು ಅದೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಬಂದ ಮೇಲೆ SP ಅವರಿಗೆ ಅಲ್ಲಿನ ನೋಡಿ, ನಿಮಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ನನಗೆ ಗೊತ್ತಿದೆ. ಇಲ್ಲ, ಅದು ಏನಾಗಿದೆ ಅಂತ ಹೇಳಿ ಮುಚ್ಚಿಡುವಂಥದ್ದು ಏನಿಲ್ಲ. ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಇಲ್ಲ, ಮುಚ್ಚಿಡುವಂಥದ್ದು ಏನ್ರಿ ಇದರಲ್ಲಿ? ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ. ದೆಹಲಿಯಲ್ಲಿ ತಮ್ಮ ಥರ ಎಲ್ಲ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ. ಆ ನಂತರ ಇದು ತುಂಬ ಕಾನ್ಫಿಡೆನ್ಷಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದನ್ನು ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿದೆಯಲ್ಲ, ಆ ಪರಿಸ್ಥಿತಿ ಆವಾಗಲೇ ಆಗ್ತಿತ್ತು ಅವನಿಗೆ. ದಟ್ ಈಸ್ ಡ್ಯೂ ಟು ಕಾನ್ಫಿಡೆನ್ಷಿಯಾಲಿಟಿ. ಒಂದು ಏನು ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತೇಳಿ ಮಾಡಿದ್ದದನ್ನ, ಗೊತ್ತಾಯ್ತಾ? ಬೇಕು ಅಂತ ಏನು ಮುಚ್ಚಿಟ್ಟಿಲ್ಲ. ಅರ್ಥ ಆಯ್ತಾ? ಹೋಪ್ ಇಟ್ ಇಸ್ ಕ್ಲಿಯರ್. ತಮ್ಮ ಡೌಟ್ ಕ್ಲಿಯರ್ ಮಾಡಿ. ಸರ್ ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಬಂತ ಸರ್, ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಏನಾದರೂ ಹೇಳಿದ್ರ? ಪ್ರೈವೇಟ್ ಅಲ್ರಿ, ಇಟ್ ಇಸ್ PIL ಅಂದ್ರೆ ಇಟ್ ಇಸ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್. ಪಬ್ಲಿಕ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರ ಸರ್ ಅಭಿಪ್ರಾಯ ಇದರಲ್ಲಿ ಯಾವುದು ಸಾರ್ವಜನಿಕ? ನೋಡಿ, ಅದರಲ್ಲಿ ನಿಮ್ಮ ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ. ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದು ನಾಟ್ ಅ ಪ್ರೈವೇಟ್ ಇಂಟ್ರೆಸ್ಟ್. ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. ಹೌದು. ಏನು ಯಾವ ತರ ಆಗ್ತಾ ಇದೆ, ಏನು ಹೆಂಗೆ? ಇದು ಮುಂಚಿನ ಕೂಡ ಒಳಗಡೆ ಎಲ್ಲರಿಗೂ ಕೂಡ ಗೊತ್ತಿದ್ದಂಥ ವಿಷಯ. ಯಾಕಂತ ಹೇಳಿದ್ರೆ, ಇಲ್ಲಿ ಮಹಾಬಳ ಶೆಟ್ಟಿ ಅನ್ನುವಂತಹ ಒಬ್ಬ ಡಾಕ್ಟ್ರು, ಮಹಾಬಳ ಶೆಟ್ಟಿ ಅನ್ನುವಂಥ ಪ್ರೈವೇಟ್ KS ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ದು ಅವರು ಡಾಕ್ಟ್ರು, ಪ್ರೈವೇಟ್ ಡಾಕ್ಟ್ರು. ಅವ್ರು ಹೇಳ್ತಾರೆ, ತಕ್ಷಣಕ್ಕೆ ಬಂದು ಹೇಳ್ತಾರೆ, ನಾನೇ 60-70 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಸೊ ವಾಟ್ ಇಸ್ ದ ಮೀನಿಂಗ್? ಒಬ್ಬ ಪ್ರೈವೇಟ್ ಡಾಕ್ಟರ್ ಅಲ್ಲಿ ಯಾಕೆ ಬರ್ತಾರೆ? ವಾಟ್ ಬಿಸ್ನೆಸ್ ಈ ಹ್ಯಾಸ್ ದೇರ್? ಹಿಂಗಾಗಿ ಆನಂತರ ಇದ್ರ ಬಗ್ಗೆ ಈ ಬಾಯಿ ಮಾತಿಂದ್ರೆ ಅನೇಕ ಸಮಸ್ಯೆಗಳು ಬಂತು. ಆದರೆ ನೋಡಿ, ಅಯ್ಯಪ್ಪನವರು ಕೂಡ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಎಲ್ಲಿ ಇದರಿಂದ ಆನಂತರ ಇನ್ನೊಬ್ಬ ಬಸವಣ್ಣಪ್ಪ ಅಂತ ಮೋಸ್ಟ್ಲಿ ಬಂದಿರಬೇಕಿಲ್ಲ, ದಯವಿಟ್ಟು ಅವ್ರ ಜೊತೆಗೂ ಮಾತಾಡಿ. ಮಿಸ್ಸಿಂಗ್ ಫ್ರಮ್ ಹಾಸ್ಪಿಟಲ್, ಘಟಪ್ರಭಾ ಹಾಸ್ಪಿಟಲ್ ಬೆಳಗಾವ್. ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ಆಸ್ಪತ್ರೆಗೆ, ನಮ್ಮ ಅಪ್ಪ ಎಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು, ಮಿಸ್ಸಿಂಗು. ಆ ನಂತರ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹೌದು ಕರ್ಕೊಂಡು ಹೋಗಿದ್ವಿ, ಅಲ್ಲಿಂದ ಮಿಸ್ಸಿಂಗು. ಸೊ ಏನಾಗ್ತಾ ಇದೆ ಇಲ್ಲಿ? ಸೊ ಒಂದು ಸಂಶಯನ ನಾನು ವ್ಯಕ್ತಪಡಿಸಿದ್ದೇನೆ. ಅದ್ರ ಬಗ್ಗೆ SIT ಅವರು ಕೂಡ ಗಮನ ಹರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಸರ್. ನಮ್ಗೆ ಗೊತ್ತಾಯ್ತು ನಿಮ್ಮ ಆರ್ ಕನ್ನಡದವರು ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದು ನನಗೆ ಗೊತ್ತು. ನಾನು ನಿಮ್ಮನ್ನು ತುಂಬಾ ಕ್ಲೀನ್ ಆಗಿ ಕೇಳ್ತಾ ಇದ್ದೀನಿ ಸರ್. ಯಾಕೆ ನೀವು ಬ್ರ್ಯಾಂಡ್ ಮಾಡಿಲ್ವಾ? ಬುರುಡೆ ಗ್ಯಾಂಗ್ ನಾನು ಮಾಡ್ತಿಲ್ಲ ಸರ್, ನಾನು ಮಾಡ್ತಿಲ್ಲ. ಬುರುಡೆ ಗ್ಯಾಂಗ್ ಅಂತ ಯಾಕೆ? ಅದು ಬ್ರ್ಯಾಂಡ್ ಅಲ್ವಾ? ಮಾಡ್ತಿಲ್ಲ. ಮತ್ತೆ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದಾಗ ಅದು ಬ್ರ್ಯಾಂಡ್ ಮಾಡೋದು ಬಿಡಿ ನೀವು. ಕೇಳಿ, ನಿಮ್ಮನ್ನು ಕೇಳ್ತಿರೋದು ಬೇರೆ ರೀತಿಯ ವ್ಯಾಖ್ಯಾನ ಅಲ್ಲ. ನಾನು ಬ್ರ್ಯಾಂಡ್ ಸರ್, ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ, ಮುಚ್ಚಿಟ್ಟಿರುವಂತ ಹುನ್ನಾರ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನಾನು ಹೇಳಿದ್ನಲ್ಲ. ಅಲ್ಲ ಸರ್, ಈಗ ಒಬ್ಬ ವ್ಯಕ್ತಿ ಅಲ್ಲಿ ಧರ್ಮಸ್ಥಳ ಅಂದ್ಕೊಳ್ಳೇನೆ ಹೆದರಿ ಬಿಡ್ತಾರೆ. ಅಂತ ವ್ಯಕ್ತಿನ ನಾವು ಮೀಡಿಯಾ ಮುಂದೆ ತೋರಿಸುದಾ? ಜೀವಂತ ಇರ್ತಾನ ಅವನು?
ರಹಸ್ಯವಾಗಿ ಯಾಕೆ ಇಟ್ಕೊಂಡಿದ್ದು ಅಂತ ಪರ್ಮನೆಂಟ್ ಆಗಿ ಏನು ರಹಸ್ಯ ಇಟ್ಕೊಳ್ಳಿಲ್ಲ. ಸೊ ಆ ಕಾರಣಕ್ಕೆ ಜೀವ ಭಯ ಇತ್ತು, ಜೀವ ಭಯ ಇರೋದಕ್ಕೆ ಹೇಳಿಲ್ಲ ಇಷ್ಟೇ. ದಟ್ ಇಸ್ ವೆರಿ ಸಿಂಪಲ್. ಆಯ್ತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ನಾವು ಇದೀವಿ, ಬನ್ನಿ ಇಲ್ಲಿ ನಾವು ಪ್ರಶ್ನೆ ಕೇಳೋದು.